ನಮಸ್ತೆ. ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನಿವತ್ತು ಅಬಲಾಶ್ರಮದಲ್ಲಿ ಇಟ್ಟಿರುವಂತಹ ಗೊಂಬೆಗಳನ್ನು ತೋರಿಸ್ತಾ ಇದ್ದೀನಿ. ಇದು DVGL ರಸ್ತೆಯಲ್ಲಿರುವಂತಹ ಅಬಲಾಶ್ರಮ. ಇದು ಅಬಲಾಶ್ರಮದ ಒಳಗಡೆ ಎಂಟ್ರೆನ್ಸು. ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ನಾವು ಒಳಗಡೆ ಹೋಗಿದ್ದ ತಕ್ಷಣವೇ ಅಲ್ಲಿ ಒಂದು ಹಸು ಮತ್ತು ಕರು ನಮ್ಮನ್ನು ಸ್ವಾಗತ ಮಾಡುತ್ತೆ. ಹಾಗೆ ನಿನ್ನೆ ಹೇಳಿದಾಗೆ ನಾನು ಗೊಂಬೆಗಳನ್ನು ಇಟ್ಟಿರುವಂಥವ್ರನ್ನು ಕೂಡ ನಾನಿವತ್ತು ಮಾತಾಡಿಸ್ತೀನಿ. ಅಬಲಾಶ್ರಮದ ಮಕ್ಕಳೆಲ್ಲ ಹೇಗೆ ಸಂಭ್ರಮದಿಂದ ರಂಗೋಲಿ ಹಾಕಿ ಗೊಂಬೆಗಳ ಮುಂದೆ ತಯಾರಿ ಮಾಡ್ತಿದ್ದಾರೆ ಅಂತ. ಹಾಗೆ ಮೊದಲನೇ ದಿನ ಆಗಿರೋದ್ರಿಂದ ಗೊಂಬೆಗಳನ್ನೆಲ್ಲ ಸರಿಯಾಗಿ ಜೋಡಿಸಿದೀವ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ವಿಶೇಷ ಏನಂದರೆ ದುರ್ಗಾ ಮಾತೆಯ ಮೂರ್ತಿ ಇದೆ. ಮೊದಲನೇ ದಿನ ದುರ್ಗಾ ಮಾತೆಯ ಪೂಜೆಯನ್ನು ಶುರು ಮಾಡಿದ್ದಾರೆ. ಬಂದಿರುವಂಥ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಿದ್ದಾರೆ. ಈಗ ನಾವು ಅಬಲಾಶ್ರಮದವರು ಸಂಗ್ರಹ ಮಾಡಿರುವಂತಹ ಗೊಂಬೆಗಳನ್ನು ನೋಡೋಣ. ಎಷ್ಟೊಂದು ಗೊಂಬೆಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಈಗ ನೋಡಿ. ನೋಡಿದ್ರಲ್ಲ ಎಷ್ಟೊಂದು ಗೊಂಬೆಗಳನ್ನು ಇಟ್ಟಿದ್ದಾರೆ. ನಮಗೆ ನೋಡೋದಕ್ಕೆ ಇಷ್ಟೊಂದು ಟೈಮ್ ಆಗುತ್ತೆ. ಮತ್ತು ಅವರು ಅಷ್ಟೊಂದು ಗೊಂಬೆಗಳನ್ನು ಎಷ್ಟೊಂದು ವರ್ಷಗಳಿಂದ ಸಂಗ್ರಹ ಮಾಡಿಕೊಂಡು
ಅದನ್ನು ಪ್ರದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವೀಗ ಗೊಂಬೆ ಇಟ್ಟಿರೋರನ್ನ ಮಾತಾಡ್ಸೋಣ. ನೀವು ಈ ಗೊಂಬೆಗಳನ್ನೆಲ್ಲ ಇಡೋಕ್ಕಿಂತ ಮುಂಚೆ ಎಷ್ಟು ದಿನದಿಂದ ಪ್ರಿಪ್ರೇಷನ್ನು ಶುರು ಮಾಡ್ತೀರಾ ಮೇಡಮ್? ನಾನು ಒಂದು ತಿಂಗಳಿಂದ ಶುರು ಮಾಡ್ತೀನಿ ಮೇಡಮ್. ಅದಕ್ಕೆ ತಕ್ಕಂತೆ ಬೊಂಬೆಗಳು ಬೇಕು ಎಲ್ಲ ಇದು ಮಾಡೋಕ್ಕೆ ಸೆಟ್ ಮಾಡೋಕ್ಕೋಸ್ಕರ ಒಂದು ತಿಂಗಳಿಂದ ಮಾಡ್ತೀನಿ. ಮತ್ತು ನೀವು ಇದನ್ನ ಎಷ್ಟು ವರ್ಷದಿಂದ ಇಡ್ತಿದ್ದೀರಾ? ನಾನು 15 ವರ್ಷದಿಂದ ಇಡ್ತಾ ಇದ್ದೀನಿ. ನನ್ನ ಮಗ ಚಿಕ್ಕವನಾಗಿದ್ದ, ಆವಾಗಿಂದ ಅವನಿಗೆ ಎಲ್ಲ ಗೊತ್ತಾಗಲಿ, ಎಲ್ಲ ಅರ್ಥ ಆಗಲಿ ಅಂತ ನಾನು ಗೊಂಬೆ ಇಡೋದನ್ನು ನೀವು ಮಗನಿಗೋಸ್ಕರ ಗೊಂಬೆ ಇಡೋ ಅಭ್ಯಾಸ ಮಾಡಿಕೊಂಡೆ. ಮತ್ತು ಈ ಥೀಮನ್ನೇ ಗೊಂಬೆಗಳನ್ನು ನೋಡಿ ಗಾದೆ ಹೇಳಿ, ಈ ಥೀಮನ್ನೇ ನೀವು ಮಾಡಬೇಕಂತ ಯಾಕೆ ಅನ್ನಿಸ್ತು ನಿಮಗೆ? ಅದು ಯಾಕೆ ಅಂದರೆ ಒಂದು ಥೀಮು ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತೇಳ್ಬಿಟ್ಟು ಅನಿಸ್ತು. ಅದಕ್ಕೋಸ್ಕರ ಥೀಮ್ ಸೆಲೆಕ್ಟ್ ಮಾಡಿಕೊಂಡೆ. ಅದಕ್ಕೆ ತಕ್ಕಂತೆ ಎಲ್ಲ ಬರೆದಿಟ್ಕೊಂಡೆ, ಗಾದೆಗಳನ್ನೆಲ್ಲ ಬರೆದಿಟ್ಕೊಂಡು ಅದಕ್ಕೆ ತಕ್ಕಂತೆ ಬೊಂಬೆಗಳೆಲ್ಲ ಸೆಟ್ ಮಾಡಿದೆ ಮೇಡಮ್. ಲಾಸ್ಟ್ ಇಯರು 5 ಇಟ್ಟಿದ್ದೆ, ಈ ಸಲ 20 ಇಟ್ಟಿದ್ದೀನಿ. ಅಂದರೆ ಒಂದು ವರ್ಷಕ್ಕೆ ನೀವು ಜಾಸ್ತಿ ಮಾಡ್ಕೊಂಡ್ರಿ, 5ಇಂದ 20ಗೆ ಬಂದ್ರಿ. ಈಗ ಎಕ್ಸ್ಪ್ಲೈನ್ ಮಾಡಿ ಮೇಡಮ್, ಒಂದೊಂದೇ ಗೊಂಬೆ ಮತ್ತು ಅದು ಗಾದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಇದು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಹೇಳುತ್ತಾರೆ ಈ ಗಾದೆನ. ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲ್ಲ. ಈ ಗಾದೆನ ಮನಸ್ಸಿಗೆ ಹೋಲಿಸ್ತಾರೆ. ಮನಸ್ಸು ಕನ್ನಡಿ ಒಳಗಿನ ಗಂಟು, ಕನ್ನಡಿ ಒಳಗಿರೋದು ಏನೇ ವಸ್ತು ಅದೇನು ನಾವು ಹಿಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾರೆ. ಬಂದಾಗ ವೆಂಕಟರಮಣ ಅಂದರೆ ನಾವು ಕಷ್ಟ ಬಂದಾಗ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀವಿ, ಹಾಗಾಗಿ ಅದನ್ನು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳುತ್ತಾರೆ. ಉಪ್ಪು ಮತ್ತು ತಾಯಿ ಇದ್ದಾರೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಆ ತಾಯಿಯಷ್ಟು ಮಿಗಿಲಾದ ಇನ್ನೊಬ್ಬರು ಬಂಧು ಇಲ್ಲ ಅಂತ ಹೇಳ್ಬೋದು. ಮರವಾಗಿ ಬಗ್ಗದ್ದು ಗಿಡವಾಗಿ ಬಗ್ಗೀತೆ. ನಂದೆಲ್ಲ ಆಯ್ತಪ್ಪ, ಇನ್ನೇನು ಅಂತ ಹೇಳೋ ಗಾದೆ ಇದು. ಅಜ್ಜಿ ಹೇಳ್ತಾರೆ, ಕಾಡು ಬಾ ಅಂತ ಇದೆ, ಊರು ಹೋಗು ಅಂತ ಇದೆ. ಇದು ಬಾವಿ ಹತ್ರ ಒಂದಷ್ಟು ಮಹಿಳೆಯರು ಹೇಳುವ ಗಾದೆ. ನಾವು ಯಾರಾದರೂ ಹೊಸಬ್ರು ಊರಿಗೆ ಬಂದರೆ, ಏನು ಊರಿಗೆ ಬಂದವಳು ಅವಳು ಬಾವಿ ಬರ್ದಿರ ಇರ್ತಾಳ ಅನ್ನುವ ಗಾದೆ. ಎಲ್ಲರ ಮನೇಲೂ ಕಷ್ಟಗಳು ಎಲ್ಲರ ಮನೇಲೂ ಕಷ್ಟಗಳು ಒಂದೇ ಥರ ಇರುತ್ತದೆ ಅಂತ ಹೇಳೋಕ್ಕೆ ಎಲ್ಲರ ಮನೆ ದೋಸೆ ತೂತು ಅಂತ ಹೇಳುವುದು. ಇವೆರಡು ಜೀವನದಲ್ಲಿ ಕಷ್ಟದ ಕೆಲಸಗಳು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಯಾವುದು ಈಸಿಯಾಗಿ ಮಾಡೋಕ್ಕಾಗಲ್ಲ, ಅಷ್ಟೇ ಕಷ್ಟ ಇರುತ್ತೆ, ಅಷ್ಟೇ ಇದಾಗಿರುತ್ತೆ ಅಂತ ಹೇಳುವ ಗಾದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ರೋಗಿಗೆ ವಿಶ್ರಾಂತಿ ಬೇಕಾಗತ್ತೆ, ಹಾಗಾಗಿ ಡಾಕ್ಟ್ರು ಮಲ್ಕೊ ಅಂದರೆ ಅದು ಇಷ್ಟ ಬಿದ್ದು ಮಲ್ಕೊತಾನೆ. ಕುತ್ಕೊಂಡು ತಿಂದರೂ ಹುಡ್ಕೆ ಮಣ್ಣು ಕೂಡ ಸಾಲದು. ಅಂದರೆ ನಾವು ಕಷ್ಟ ಬೀಳ್ದಿರ ಎಷ್ಟೇ ಇದಾಗಿ ಕುತ್ಕೊಂಡು ತಿಂತಾಯಿದ್ರೆ ಎಷ್ಟು ಹಣ ಇದ್ರೂ ಖರ್ಚಾಗತ್ತೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ನಾವು ಕುಂಬಾರ ಕಷ್ಟ ಬಿದ್ದು ಒಂದು ಮಡಿಕೆ ಮಾಡ್ತಾನೆ, ಬಟ್ ಅದನ್ನ ಹೊಡೆದಾಕೋಕ್ಕೆ 1 ನಿಮಿಷ ಸಾಕು. ನೀರಲ್ಲಿ ಹೋಮ ಮಾಡ್ದಂಗೆ. ಏನೇ ಹೇಳಿದ್ರೂ ನಿನ್ಗೆ ಅರ್ಥ ಆಗಲ್ಲ, ನಿನಗೆ ಏನೂ ತಲೆ ಒಳಗೆ ಹೋಗಲ್ಲ ಅಂತ ಹೇಳುವುದಕ್ಕೆ ನೀರಲ್ಲಿ ಹೋಮ ಮಾಡ್ದಂಗೆ ಅಂತ ಹೇಳುವುದು. ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡ್ತಾರೆ. ಅಂದರೆ ಇಂಗು ತೆಂಗು ಇದ್ದರೆ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು ಅಂತ ಹೇಳುವುದು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಅಂದರೆ ಯಾರಿಗೂ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು ಅನ್ನೋದನ್ನು ಇದರ ಗಾದೆಯ ಅರ್ಥ. ಅಡಿಕೆಗೆ ಹೋದ್ಮಾನ ಆನೆ ಕೊಟ್ಟರು ಬರಲ್ಲ. ನಾವು ಯಾವುದೇ ಒಂದು ಸಣ್ಣ ತಪ್ಪು ಮಾಡಿದ್ರೂ ಅದು ಎಷ್ಟೇ ಬೆಲೆ ಬಾಳೋ ವಸ್ತು ಕೊಟ್ಟರೇನು ಅದು ಮತ್ತೆ ಬರಲ್ಲ ನಮಗೆ ಅನ್ನುವ ಅರ್ಥ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಸಿಗೆ ಇದ್ದಷ್ಟು ನಮ್ಮ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ನೂಲಿನಂತೆ ಸೀರೆ ಅಂದರೆ ದಾರ ಯಾವುದರ ಉತ್ತಮವಾದ ದಾರ ತೊಗೊಂಡ್ರೆ ಅದೇ ಥರ ಉತ್ತಮವಾದ ಸೀರೆ ಬರುತ್ತೆ. ಅದೇ ತಾಯಿ ಯಾವುದು ಉತ್ತಮವಾದ ಸಂಸ್ಕಾರ ಹೇಳ್ಕೊಟ್ರೆ ಅದೇ ಥರ ತಾಯಿ ಮಗಳು ಇರ್ತಾಳೆ ಅನ್ನೋದು ಒಂದು ಅರ್ಥ. ಶಂಖದಿಂದ ಬಂದರೆ ತೀರ್ಥ. ಶಂಖ ಅಂದರೆ ನಾವು ಹೇಳಿದ್ದು ಕೇಳಲ್ಲ, ಬೇರೆಯವ್ರು ಹೇಳಿದ್ರೆ ಅದು ಒಳ್ಳೆಯ ವರ್ಡು, ಒಳ್ಳೆ ಇದು ಅಂತ ಅರ್ಥ ಮಾಡ್ಕೊತಾರೆ.
ಒಬ್ಬನು ಚಾಪೆ ಕೆಳಗೆ ನುಗ್ಗಿದ್ರೆ ಇನ್ನೊಬ್ಬನು ರಂಗೋಲಿ ಕೆಳಗೆ ನುಗ್ತಾರೆ. ಅಂದರೆ ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ತೀನಿ ಅಂತ ಹೇಳುವ ಅರ್ಥ. ಈ ಸುಂದರವಾದ ಶ್ರೀರಾಮನ ಚಿತ್ರವನ್ನು ಆಶ್ರಮದ ನಿವಾಸಿಯಾದ ಉಮಾ ಅವರು 2020ರಲ್ಲಿ ಬಿಡಿಸಿರುವಂತಹ ಚಿತ್ರ ಇದು. ಎಷ್ಟು ಸುಂದರವಾಗಿದೆ, ಅದ್ಭುತವಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಉಪ್ಪಿಗಿಂತ ರುಚಿನ ತಾಯಿಗಿಂತ ಬಂದಿಲ್ಲ. ನೂರು ಸುಳ್ಳು ಹೌದು. ನೀವು ಈ ವಿಡಿಯೋನ ನೋಡಿ ತುಂಬ ಖುಷಿ ಪಟ್ಟಿರ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.